मुळे डॉक्टर मुळे कशोरी धन्यवाद ಈ ಕುರಿತಿನ ಪ್ರಶ್ನೆ ಸಂಖ್ಯೆ 755 ಮೈಕ್ ಹಾಕೊಳ್ಳಿ ಸೈಡ್ ಮಾತಾಡಿ ಮಾನ್ಯ ಸಣ್ಣ ಕೈಗಾರಿಕಾ ಮತ್ತು ಸಾರ್ವಜನಿಕ ವಲಯದ ಉದ್ಯಮಗಳ ಮಿನಿಸ್ಟರ್ ಕೇಳಬೇಕು. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಭಾಳ ಸರಿಯಾದ ಸವಿಸ್ತರ ಉತ್ತರ ಸಿಕ್ಕಿದೆ. ನಂದೊಬ್ಬ ಪ್ರಶ್ನೆ ಮೈಕ್ ಹತ್ತಿರ ಮಾತಾಡಿ, ಕೇಳಂಗಿಲ್ಲ. ಆ ಪೇಪರ್ ಹಾಕಿ ಸೈಡ್ ಹಿಡ್ಕೋರಿ, ನಾನು ಹೇಳ್ಬೇಕು. ಮಾತಾಡಿ. ನನ್ನ ಉಪ ಪ್ರಶ್ನೆ ಇಷ್ಟೇ. ಬೀದರ್ ಜಿಲ್ಲೆ ಸಣ್ಣ ಕೈಗಾರಿಕೆ ಉತ್ತರ ಕೊಟ್ಟೆ ನೀವು, ಬಟ್ ನಿಮ್ಮ ಉತ್ತರದಲ್ಲಿ ಸ್ಪಷ್ಟ ಆಗ್ತಾ ಇದೆ. ಅನುಬಂಧ ಒಂದಲ್ಲಿ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮದಿಂದ ಬೀದರ್ ಜಿಲ್ಲೆಯಲ್ಲಿ ನಿಗಮ ವತಿಯಿಂದ ಸ್ಥಾಪಿಸಲಾಗಿದ್ದ ಕೈಗಾರಿಕಾ ವಸಾಹತುಗಳು ಈ ಲಿಸ್ಟ್ನಲ್ಲಿ ಸ್ಥಾಪನಾ ವರ್ಷ 2007 ಸ್ಟಾಪ್ ಆಗ್ತದೆ. 2007 ನಂತರ 2026 ನಾವು ಒಂದು ಸ್ಥಾಪನೆ ಆಗಿಲ್ಲ. 1984 ಸ್ಟಾರ್ಟ್ ಕೊಟ್ಟಿದ್ದ ಡೀಟೇಲ್ಸ್ ಅಪ್ ಟು 2007 ನಂತರ ಒಂದೂ ಇಲ್ಲ. ಇದು ನಿಮ್ದು ಸ್ಪಷ್ಟೀಕರಣ ಬೇಕು. ಆನಂತರ ಅನುಬಂಧ 3 ಸ್ಟೇಟ್ಮೆಂಟ್ ಶೋಯಿಂಗ್ ಡೀಟೇಲ್ಸ್ ಆಫ್ ಯೂನಿಟ್ ಸ್ಟಾಬ್ಲಿಷ್ಡ್ ಲಾಸ್ಟ್ 3 years. ಅಥವಾ ಇನ್ವೆಸ್ಟ್ಮೆಂಟ್ ನೋಡಿದ್ರೆ ಲ್ಯಾಕ್ಸ್ ಇದೆ. 107 ಅವರ ಬಸವ ಕಲ್ಯಾಣ್ 30 lakhs, ಬಾಲ್ಕೆ 105, ಬೀದರ್ 447, ಹುಮ್ನಾವಾರ 52, ಹುಲ್ಸೂರು ಕಮಾಲದ ಚುಡುಗಪ್ಪ ಪೂರ್ತಿ 0 ಲಾಸ್ಟ್ 3 years. PMJP ಆ ಪ್ರಕಾರ. ಸೊ ಈ ಪ್ರಕಾರ ನೆಗ್ಲಿಜಿಬಲ್ ಅಮೌಂಟ್ ಹೂಡಿಕೆ ಆಗಿದೆ. ಇದು ಗ್ರಾಮೀಣ ಭಾಗದ ಉದ್ಯೋಗ ಈ ಪ್ರಕಾರ ಅದು ಹ್ಯಾಂಗೆ ಬೆಳೀತದಂತ ನಂದು ಒಂದು ಪ್ರಶ್ನೆ. ಸೊ ನಾನು ನಿಮಗೊಂದು ಪ್ರಶ್ನೆ ಕೇಳಿದ, ಎಷ್ಟು ಉದ್ಯೋಗಗಳು ಮುಚ್ಚಿ ಹೋಗಿದೆ ಮತ್ತು ಅದಕ್ಕೆ ಪುನಶ್ಚೇತನ ಮಾಡ್ಲಿಕ್ಕೆ ಏನು ಕ್ರಮ ತಗೊಂಡ್ರಿ? ತಾವು ಉತ್ತರಿಸಿದ್ರಿ, ಮುಚ್ಚಿ ಹೋಗಿದ್ದ ಸಣ್ಣ ಕೈಗಾರಿಕೆ ಘಟಕಗಳು ಬಗ್ಗೆ ಮಾಹಿತಿ ಪಡೆಯುವ ವ್ಯವಸ್ಥೆ ಇಲಾಖೆಯಲ್ಲಿ ಇಲ್ಲ. ಉತ್ತರ ಹೇಳಿ. ಸನ್ಮಾನ್ಯ ಅಧ್ಯಕ್ಷರೇ, ಹಿರಿಯ ಸದಸ್ಯರು ಏನು ಪ್ರಶ್ನೆ ಕೇಳಿದ್ದಾರೆ ಸಂಪೂರ್ಣವಾದಂಥ ಮಾಹಿತಿ ಕೊಟ್ಟಿದ್ದೀವಿ. ಕಳೆದ 3 ವರ್ಷದಲ್ಲೇ ಅಲ್ಲಿ ಬೀದರ್ ಜಿಲ್ಲೆಯಲ್ಲಿ ESSID ವತಿಯಿಂದ ಯಾವುದು ಕೂಡ ಆಗಿಲ್ಲ. ಈಗ ರೀಸೆಂಟಾಗಿ ಬೀದರ್ ಕೋಲಾರದಲ್ಲಿ ಸುಮಾರು 32 ಎಕರೆ ಲ್ಯಾಂಡ್ ತೊಗೊಂಡು ಡೆವಲಪ್ ಮಾಡ್ತಕ್ಕಂಥದಕ್ಕೆ ಪ್ರಾರಂಭ ಆಗಿದೆ. ಅದು ಕೂಡ ಮಾಡ್ತೀವಿ. ಏನಾದರೂ ನಿಮ್ಮಲ್ಲಿ ಅವಶ್ಯಕತೆ ಇದ್ದು ಹೇಳ್ರಿ, ನಾವು ಅದಕ್ಕೆ ಡಿಮಾಂಡ್ ಸರ್ವೆ ಆಗಿಸಿಂದ ಮಾಡ್ತೀವಿ. ಯಾಕಂದ್ರೆ ಎಲ್ಲ ಕಡೆ ಕೂಡ KSSIDs ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಿಮ್ಮ ಬಸವ ಕಲ್ಯಾಣದಲ್ಲಿ ಈಗಾಗಲೇ KIDBದವರು ಹುಮ್ನಾಬಾದಲ್ಲಿ ಮಾಡಿದ್ದಾರೆ, ಬೀದರ್ದಲ್ಲಿ ಮಾಡಿದ್ದಾರೆ, KIDBದವರು ನಿಮ್ಮ ಇದರಲ್ಲಿ ಮಾಡಿದ್ದಾರೆ. ನಾವು ಕೂಡ ಎಲ್ಲೆಲ್ಲಿ ಮಾಡಿದ್ರು ಸ್ಪಷ್ಟ ಉತ್ತರಗಳು ನಿಮಗೆ ಕೊಟ್ಟಿದ್ದೀವಿ. ಅದಕ್ಕಾಗಿ ಏನಂದರೆ ಬಸವ ಕಲ್ಯಾಣ ಆಗಲಿ ಬೇರೆ ಬೇರೆ ಭಾಗದಾಗ ಅವಕಾಶ ಇದ್ರೆ ಮಾಡ್ತಕ್ಕಂಥದ್ದು ಏನೋ ಸ್ಪೆಸಿಫಿಕ್ ಆದ ಇದ್ರೆ ಹೇಳ್ರಿ, ನಾವು ಅಲ್ಲಿ ಡಿಮಾಂಡ್ ಸರ್ವೆ ಮಾಡಿ ಅಲ್ಲಿ ಲ್ಯಾಂಡ್ ಅವಶ್ಯಕತೆ ಲ್ಯಾಂಡ್ ಅವೈಲಬಿಲಿಟಿ ಇದ್ರೆ ತೊಗೊಂಡು ನಾವು ಡೆವಲಪ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಸರ್ ಕೇಳಿ. ತಾವು ರ್ಯಾಂಪ್ ಯೋಜನೆಯಲ್ಲಿ 200 ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ತರಬೇತಿ ಕೊಡಲಾಗಿದೆ. ಈ ತರಬೇತಿ ಹೊರತಾಗಿ ಮತ್ತು ಅವರಿಗೆ ಆರ್ಥಿಕ ನೆರವು ಏನಾದರೂ ಕೊಡಕ್ಕೆ ಸಾಧ್ಯ ಇದೆ? ಯೋಜನೆಯಲ್ಲಿ ಏನು ಬಂದಿದೆ, ನಾವು ಈಗಾಗಲೇ ಬೀದರ್ದಲ್ಲಿ 2 ಕಾಲೇಜುಗಳಿಗೆ ಈಗಾಗಲೇ 200 ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿವಿ. ಅದೇ ರೀತಿ ಬೇರೆ ಬೇರೆ ಭಾಗಗಳಿಗೆ ಕೂಡ ಕೆಲಸ ಮಾಡಿವಿ. ನಾವು ತರಬೇತಿ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಉಳಿದೆಲ್ಲ ಫೈನಾನ್ಷಿಯಲ್ ಏನು ಈಗಾಗಲೇ MB ಪಾಟೀಲ್ ಅವರು ಹೇಳಿದರು, ನಮ್ಮ ಇಲಾಖೆಯಿಂದ ಏನು 2025-30 ಪಾಲಿಸಿಗೆ ನಾವು ಏನು ವಿಶೇಷ ಅನುದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಅದೆಲ್ಲ ನಾವು ಮಾಡ್ತೀವಿ. ಸೊ ಲಾಸ್ಟ್ ಮತ್ತೆ ಕೇಳಿ ಸರ್, ಬೀದರ್ ಜಿಲ್ಲೆಯಲ್ಲಿ ಜಾಗ್ರಿ ಕ್ಲಸ್ಟರ್
ತರಬೇತಿಯಲ್ಲಿ 110 ಪ್ರತಿನಿಧಿಗಳು ಟ್ರೈನಿಂಗ್ ಕೊಡ್ತೀವಿ. ಇದು ಬೀದರ್ ಜಿಲ್ಲೆಯಲ್ಲಿ ಜಾಗರಿ ಸಾಂಪ್ರದಾಯಿಕ ಉದ್ಯಮ. ಸೊ ಈ ತರಬೇತಿ ಹೊರತು ಈ ಜಾಗರಿ ಕ್ಲಸ್ಟರ್ ಡೆವಲಪ್ ಮಾಡ್ಲಕ್ಕ, ಜಾರಿ ಉದ್ಯೋಗ ಮಾಡ್ಲಕ್ಕ ಏನೇ ಸಹಾಯಧನ, ಏನೇ ಪ್ರೋತ್ಸಾಹನ ಧನ ಕೂಡ ಸಾಧ್ಯ ಇದೆ. ಇದಕ್ಕೆ ಕೊಟ್ಟಿದ್ದೀವಿ, ಏನೇನು ಪ್ರೋತ್ಸಾಹನ ಕೊಡ್ಲಿಕ್ಕೆ ಸಾಧ್ಯ ಅದ ನಿಮಗೆಲ್ಲ ಕೂಡ. ನಿಮ್ಮ ಮೊದಲನೇ ಪ್ರಶ್ನೆದಾಗೆ ಸಂಪೂರ್ಣವಾಗಿ ನಿಮಗೆಲ್ಲ ಕೊಟ್ಟಿವಿ, ಎಲ್ಲ ಫೆಸಿಲಿಟೀಸ್ ಕೊಡ್ತಕ್ಕಂಥ ಕೆಲಸ ಮಾಡಿಕೊಡ್ತೀವಿ, ಪ್ರಶ್ನೆನೇ ಇಲ್ಲ. ಅವ್ರು ಹಾಕಿದವ್ರಿಗೆ ಅದು ನಾವು ಕೊಡಲೇಬೇಕಾಗ್ತದೆ. SC STದವ್ರಿಗೆ ಏನು ಪ್ರಮಾಣ ಅದ, ಉಳಿದವ್ರಿಗೆ ಏನೇನು ಪ್ರಮಾಣ ಅದ, ಸಂಪೂರ್ಣವಾದಂಥ ಏನೇನು ನಾವು ಇಲಾಖೆ ವತಿಯಿಂದ ಕೊಡ್ಲಿಕ್ಕೆ ಸಾಧ್ಯ ಅದ ಸಂಪೂರ್ಣವಾದಂಥ 2 ಪೇಜ್ ನಾವು ಕೊಟ್ಟಿದ್ದೀವಿ. ಅದಕ್ಕೆ ಕೊಡ್ತಕ್ಕಂಥ ಕೆಲಸ ನಾವು ಮಾಡೇ ಮಾಡ್ತೀವಿ, ಪ್ರಶ್ನೆನೇ ಇಲ್ಲ. ಗುತ್ತಿಗೆದಾರ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.